ಎಲ್ರಿಗೂ ನಮಸ್ಕಾರ. ನಾನು ಶಂಭು ಷಣ್ಮುಖಪ್ಪ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ 2022 ಸೆಪ್ಟೆಂಬರ್ 30ನೇ ತಾರೀಕು ಒಂದು ದಂತಕಥೆಯ ಪರ್ವ ಶುರುವಾಗುತ್ತೆ. ಆ ದಂತಕಥೆಯ ಹೆಸರೇ ಕಾಂತಾರ. ಕನ್ನಡ ಮಾತ್ರವಲ್ಲ, ವಿಶ್ವದಾದ್ಯಂತ ಕನ್ನಡ ಚಿತ್ರ ಒಂದು ದೊಡ್ಡ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದಂತ ಸಿನಿಮಾ ಕಾಂತಾರ. ಸಿನಿಮಾ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ತುಂಬಾ ದೊಡ್ಡ ಚರ್ಚೆಗೆ ಗ್ರಾಸವಾಗುತ್ತೆ, ತುಂಬಾ ದೊಡ್ಡ ವಿಮರ್ಶೆಗಳು ಶುರುವಾಗುತ್ತೆ, ತುಂಬಾ ದೊಡ್ಡ ಯಶಸ್ಸನ್ನ ತಂದು ಕೊಡುತ್ತೆ. ಕನ್ನಡ ಚಿತ್ರರಂಗಕ್ಕೆ, ಕನ್ನಡಿಗರಿಗೆ ಒಂದು ದೊಡ್ಡ ಹೆಮ್ಮೆಯನ್ನ ತಂದು ಕೊಡುವಂತ ಸಿನಿಮಾ ಕಾಂತಾರವಾಗುತ್ತೆ. ಸ್ನೇಹಿತರೆ, ಈಗಾಗಲೇ ಗೊತ್ತಿದೆ ನಿಮ್ಗೆ, ಇದು ಕರಾವಳಿ ಕರ್ನಾಟಕದ ಪಂಜಿರ್ಲಿ ದೈವದ ನಂಬಿಕೆ, ಅದರ ಜೊತೆಗೆ ಮನುಷ್ಯ ಮತ್ತು ಪ್ರಕೃತಿಯ ಮಧ್ಯೆ ಆಗುವಂತ ಸಂಘರ್ಷ ಮತ್ತು ಅರಣ್ಯಾಧಿಕಾರಿಗಳು ಮತ್ತೆ ಅಲ್ಲಿನ ಸ್ಥಳೀಯರ ಮಧ್ಯೆ ಆಗುವಂತ ಸಂಘರ್ಷವನ್ನ ಹೇಳುವಂತ ಸಿನಿಮಾ ತುಂಬಾ ದೊಡ್ಡ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿತ್ತು. ಇದೇ ಕಾಂತಾರ ಸಿನಿಮಾ ಮೂಲಕ ರಚನೆ ಮತ್ತು ನಿರ್ದೇಶನದ ಜೊತೆಗೆ ನಟನಾಗಿ ಕರ್ನಾಟಕದಾದ್ಯಂತ, ವಿಶ್ವದಾದ್ಯಂತ ಅತಿ ಹೆಚ್ಚು ಜನಪ್ರಿಯತೆಗೆ ಪಾತ್ರರಾದಂತ ಕರ್ನಾಟಕದ ಕರಾವಳಿ ಭಾಗದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಾಡಿ ಎಂಬ ಪುಟ್ಟ ಗ್ರಾಮದ ಒಬ್ಬ ದೈತ್ಯ ಪ್ರತಿಭೆ ನಮ್ಮ ರಿಷಬ್ ಶೆಟ್ಟರ್. ಬಂದದ್ ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ ಸ್ನೇಹಿತರೆ, ಈ ವ್ಯಕ್ತಿತ್ವದ ಬಗ್ಗೆ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶಾದ್ಯಂತ, ವಿಶ್ವದಾದ್ಯಂತ ಚರ್ಚೆ ಆಗಿದೆ. ಸಿನಿಮಾ ಅಷ್ಟು ದೊಡ್ಡ ಸಕ್ಸಸ್ ಅನ್ನ ತಂದು ಕೊಡೋದ್ರ ಜೊತೆಗೆ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡ್ತು. ಆ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದ್ರು ಸಹಿತ ರಿಷಬ್ ಶೆಟ್ರು ಆ ಗೆಲುವನ್ನ ತಲೆಗೆ ಹಾಕೊಳ್ದೆ, ಈ ಗೆಲುವು ಸಿನಿಮಾಗ್ ಮಾತ್ರ ಅಂತಂದೇಳಿ ಎಲ್ಲರಂತೆ, ಜನಸಾಮಾನ್ಯರಂತೆ ಕಾಣಿಸ್ಕೊಂಡಿದ್ದು ಒಂದು ವಿಶೇಷವಾದಂತ ಸಂಗತಿ. ಸ್ನೇಹಿತರೆ, ನನಗೆ ರಿಷಬ್ ಶೆಟ್ಟಿ ಸರ್ ಅಂತ ದೊಡ್ಡ ಸಕ್ಸಸ್ ಅನ್ನ ತಂದು ಕೊಟ್ಟ ಮೇಲೆ ಅವ್ರು ಆಡಿದ ಒಂದು ಮಾತು ತುಂಬಾ ಇಂಪ್ಯಾಕ್ಟ್ ಆಗಿತ್ತು ನನಗೆ. ಏನಂದ್ರೆ, ಈ ಸಿನಿಮಾದ ಸಕ್ಸಸ್ ಸಿನಿಮಾಗ್ ಮಾತ್ರ, ಅದು ನನಗಲ್ಲ. ನಾನು ನಾಳೆಯಿಂದ ಪುನಃ ಕೆಲಸ ಶುರು ಮಾಡಿದ್ರೆ ನಾನು ಏನು ಗೊತ್ತಿಲ್ಲ, ಝೀರೋ ಇಂದನೇ ಕೆಲಸ ಶುರು ಮಾಡ್ತೀನಿ ಅನ್ನೋ ಒಂದು ಮಾತು ತುಂಬಾ ಇಂಪ್ಯಾಕ್ಟ್ ಆಗಿತ್ತು ನನಗೆ. ಆ ತರದ ಒಂದು ಸರಳ ಸಜ್ಜನಿಕೆ ವ್ಯಕ್ತಿತ್ವ ರಿಷಬ್ ಶೆಟ್ಟರ್ದು. ತುಂಬಾ ಸ್ಫೂರ್ತಿ ಆಗುತ್ತೆ ಈ ತರ ವ್ಯಕ್ತಿಗಳನ್ನ ನೋಡಿದಾಗ. ರಿಷಬ್ ಶೆಟ್ಟರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಉಳಿದವರು ಕಂಡಂತೆ ಅಂತ ಸಿನಿಮಾದಲ್ಲಿ ನಟನಾಗಿ ಪರಿಚಿತವಾದಂತ ವ್ಯಕ್ತಿ, ಅದರ ಜೊತೆಗೆ ಸಾಲು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ, ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡ್ತಾ, ಕಿರಿಕ್ ಪಾರ್ಟಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದು ತುಂಬಾ ದೊಡ್ಡ ಸಕ್ಸಸ್ ಅನ್ನ ತಂದು ಕೊಡುತ್ತೆ. ಆ ಸಕ್ಸಸ್ ಅನ್ನ ತಂದು ಕೊಟ್ಟ ನಂತರ ಅವರು ತೆಗೆದುಕೊಂಡಂತ ನಿರ್ಧಾರ ನನಗೆ ತುಂಬಾ ಪರ್ಸನಲಿ ತುಂಬಾ ಇಷ್ಟವಾಯ್ತು. ಸಾಮಾಜಿಕ ಕಳಕಳಿ ಇರುವ ಒಂದು ಸಿನಿಮಾ ಮಾಡ್ಬೇಕು, ನಾನು ಬೇರೆ ಏನಾದ್ರು ಕಮರ್ಷಿಯಲ್ ಸಿನಿಮಾ, ಅದ್ಭುತವಾದಂತ ಒಂದು ಸಿನಿಮಾ ಮಾಡ್ತೀನಿ ಅಂತ ಮಾಡ್ಬೋದಿತ್ತು. ಸೊ ಅವ್ರು ಹಾಗೆ ಮಾಡ್ಲಿಲ್ಲ. ಅದಾದ ನಂತರ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡನ್ನು ಮಾಡ್ತಾರೆ. ತುಂಬಾ ನನಗೆ ತುಂಬಾ ಇಷ್ಟವಾಗುವಂತ ಸಿನಿಮಾ. ನಾನು ಒಂದು 4-5 ಬಾರಿ ಆ ಸಿನಿಮಾ ನೋಡಿದ್ರೆ. ನಿಮ್ಗೆಲ್ರಿಗೂ ಗೊತ್ತು ಆ ಸಿನಿಮಾದ ಕತೆ, ಅದರಲ್ಲಿ ಅನಂತನಾಗ್ ಸರ್ ನಟನೆ ತಮ್ಗೆಲ್ರಿಗೂ ಗೊತ್ತಿದೆ. ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ. ಇಟ್ಸ್ ಎ ಡ್ಯೂಟಿ ಆಫ್ ದ ಗವರ್ನಮೆಂಟ್. ತುಂಬಾ ದೊಡ್ಡ ಸಕ್ಸಸ್ ಅನ್ನ ಆ ಸಿನಿಮಾ ತಂದು ಕೊಡ್ತು. ಅದಾದ್ಮೇಲೆ ಈ ಸಿನಿಮಾಗಳನ್ನ ಮಾಡೋದ್ರ ಜೊತೆಗೆ ರಿಷಬ್ ಸರ್ ಅವರ ಊರಿನ ಪ್ರತಿಭೆಗಳಿಗೆ ವೇದಿಕೆ ಮಾಡಿಕೊಟ್ಟಂತದ್ದು ತುಂಬಾ ದೊಡ್ಡ ಗೆಲುವು ಅಂತ ನಾನು ಹೇಳ್ತೀನಿ. ಅವರ ತುಂಬಾ ದೊಡ್ಡ ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಪ್ರಸ್ತುತವಾಗಿ ಕಾಂತಾರ ಚಾಪ್ಟರ್ 1 ಪ್ರೀಕ್ವೆಲ್ ಬರ್ತಾ ಇದೆ. ಕಾಂತಾರ ಸಿನಿಮಾದ ಸಕ್ಸಸ್ನ ನಂತರ ಒಂದು ದೊಡ್ಡ ಅಡಿಪಾಯವನ್ನ ಕಾಂತಾರ ಚಾಪ್ಟರ್ 1ಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಚಿತ್ರ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಅವರು ಮತ್ತೆ ಅಡಿಪಾಯ ಹಾಕ್ತಾರೆ. ಅದೇ 2023 ನವೆಂಬರ್ 27ನೇ ತಾರೀಕು ಮೇ ಬಿ ಒಂದು ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗುತ್ತೆ. ಈ ಟೀಸರ್ ರಿಲೀಸ್ ಆದ ನಂತರ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟಾಗುತ್ತೆ ಈ ಟೀಸರ್.
ಇದಾದ ನಂತರ ಸತತ 3 ವರ್ಷಗಳ ಪರಿಶ್ರಮ, ನಮ್ಮ ರಿಷಬ್ ಶೆಟ್ಟರ್ ಪರಿಶ್ರಮ, ಇಡೀ ಚಿತ್ರತಂಡ ಸೇರಿ ಮತ್ತೆ ತಿರ್ಗಾ ಒಂದು ದೊಡ್ಡ ಸಿನಿಮಾವನ್ನ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ದೊಡ್ಡ ಬಜೆಟ್ ಸಿನಿಮಾವನ್ನ, KGF ನಂತರ ಈ ತರದ ಒಂದು ದೊಡ್ಡ ಸ್ಕೇಲ್ ಸಿನಿಮಾವನ್ನ ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ ತಾನೇ ನೀವೆಲ್ಲರೂ ನೋಡಿದ್ದೀರಾ. 22ನೇ ತಾರೀಕು ಚಿತ್ರದ ಟ್ರೈಲರ್ ರಿಲೀಸ್ ಆಗುತ್ತೆ. ತುಂಬಾ ವಿಷಯಗಳು ಟ್ರೈಲರ್ ನಲ್ಲಿ ನಾವಿಲ್ಲಿ ಕಾಣಬಹುದು. ಅದಕ್ಕೆಲ್ಲಕ್ಕಿಂತ ಮೇಲಾಗಿ ಕನ್ನಡ ಚಿತ್ರ ಈ ತರದ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಒಂದು ಕನ್ನಡ ಚಿತ್ರ ಬಂದಾಗ ಕನ್ನಡಿಗರಾಗಿ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಹೆಮ್ಮೆ ಆಗುತ್ತೆ. ಖಂಡಿತ ಆ ಹೆಮ್ಮೆ ನಮಗೂ ಸಹ ಇದೆ. ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ. ಸ್ನೇಹಿತರೆ, ಇದ್ರ ಜೊತೆಗೆ ಕರ್ನಾಟಕದಾದ್ಯಂತ, ದೇಶದಾದ್ಯಂತ, ವಿಶ್ವದಾದ್ಯಂತ ಹತ್ತತ್ರ 30 ದೇಶಗಳಲ್ಲಿ 6,500 7,000 ಸ್ಕ್ರೀನ್ಗಳಲ್ಲಿ ಏಕಕಾಲಕ್ಕೆ ಸಿನಿಮಾ ರಿಲೀಸ್ ಆಗ್ತಿರೋದು ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಕುಂಬಾಳೆ ಅಂತ ಚಿತ್ರಸಂಸ್ಥೆ. 2 ನಿಮಿಷ 56 ಸೆಕೆಂಡ್ಗಳಲ್ಲಿ ಈ ಟ್ರೈಲರ್ ನ ಕಟ್ ಮಾಡಲಾಗಿದೆ. ಇಲ್ಲಿ ದೊಡ್ಡ ದೊಡ್ಡ ಸೆಟ್ ಗಳನ್ನ ನಿರ್ಮಾಣ ಮಾಡಿ ಚಿತ್ರೀಕರಣ ಮಾಡಲಾಗಿದೆ. ಜೊತೆಗೆ ಸುಮಾರಷ್ಟು ಲೈವ್ ಲೊಕೇಶನ್ ಗಳಲ್ಲಿ ಶೂಟ್ ಮಾಡಲಾಗಿದೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿ ಸಹಿತ ಪಂಚರ್ಲಿ ದೈವದ ಒಂದು ಆಚರಣೆ ಏನಿದೆ, ಆ ಆಚರಣೆ ಜೊತೆಗೆ ನಮ್ಮ ರಿಷಬ್ ಶೆಟ್ರು ಪರಶುರಾಮನ ಅವತಾರದಲ್ಲಿ, ಒಂದು ಶಿವನ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದು ವಿಶೇಷವಾಗಿದೆ. ಖಂಡಿತ ಸಿನಿಮಾದಲ್ಲಿ ಸುಮಾರಷ್ಟು ವಿಷಯಗಳು ನಾವಿಲ್ಲಿ ಕಾಣಬಹುದು. ಈಗಾಗಲೇ ಚಿತ್ರತಂಡ ಹೇಳ್ಕೊಂಡಿದೆ, ಕದಂಬರ ಕಾಲಘಟ್ಟದ ಕತೆ ಇದಾಗಿದೆ ಅಂತ ಹೇಳಿ. ಧರ್ಮ, ಆಧ್ಯಾತ್ಮ, ಪುರಾಣ, ರಾಜರ ಆಳ್ವಿಕೆ, ಈ ತರದ ಒಂದಿಷ್ಟು ವಿಷಯಗಳನ್ನ ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಅದರ ಆಚೆಗೆ ಅಂದಿನ ಕಾಲದಲ್ಲಿ ಬುಡಕಟ್ಟು ಜನಾಂಗದ ಪರಿಸ್ಥಿತಿಗಳು, ಒಂದಿಷ್ಟು ಒತ್ತಡಗಳನ್ನ ಇಲ್ಲಿ ತೋರಿಸಲಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಇದರ ಜೊತೆಗೆ ಚಿತ್ರದ ಪಾತ್ರವರ್ಗದ ಬಗ್ಗೆ ಹೇಳೋದಾದ್ರೆ, ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ನಟನೆ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಇಲ್ಲಿ ಎದ್ದು ಕಾಣುತ್ತೆ. ಟ್ರೈಲರ್ ಅಲ್ಲಿ ಎದ್ದು ಕಾಣುತ್ತೆ. ಅದ್ರ ಜೊತೆಗೆ ಅವರ ಪರಿಶ್ರಮ ಇಲ್ಲಿ ಎದ್ದು ಕಾಣುತ್ತೆ. ತಮ್ಮ ಜೀವನವನ್ನ ಪಣಕ್ಕಿಟ್ಟು ಈ ಸಿನಿಮಾ ಮಾಡಿದ್ದಾರೆ ಅಂತ ಎದ್ದು ಕಾಣುತ್ತೆ. ಅದರ ಜೊತೆಗೆ ನಾಯಕಿಯಾಗಿ ರುಕ್ಮಿಣಿ ವಸಂತ್ ಅವರು ಕಾಣಿಸ್ಕೊಂಡಿದ್ದಾರೆ. ಗುಲ್ಶನ್ ದೇವಯ್ಯ ಅವರು ಕಾಣಿಸ್ಕೊಂಡಿದ್ದಾರೆ. ಅದರ ಹಿಂದಿನ ಕಾಂತಾರ ಸಿನಿಮಾಲಿ ಏನು ಅವರ ಕಲಾವಿದರುಗಳು ಏನ್ ಕಾಣಿಸ್ಕೊಂಡಿದ್ದಾರೆ, ಆ ತರದ ದೊಡ್ಡ ದೊಡ್ಡ ಕಲಾವಿದರು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕನ್ನಡ ಸಿನಿಮಾದ ಟ್ರೈಲರ್ ಅನ್ನ ಬೇರೆ ಬೇರೆ ಚಿತ್ರರಂಗದ ಗಣ್ಯರು, ಸ್ಟಾರ್ಗಳು ರಿಲೀಸ್ ಮಾಡಿದ್ದು ಒಂದು ವಿಶೇಷವಾದಂತ ಸಂಗತಿ. ತೆಲುಗು ಟ್ರೈಲರ್ ಅನ್ನ ಪ್ರಭಾಸ್ ಅವರು ಲಾಂಚ್ ಮಾಡಿದ್ದಾರೆ. ಅದೇ ರೀತಿ ಮಲಯಾಳಂ ಟ್ರೈಲರ್ ಅನ್ನ ಪೃಥ್ವಿರಾಜ್ ಸುಕುಮಾರನ್ ಅವರು ಮಾಡಿದ್ದಾರೆ. ಅದೇ ರೀತಿ ತಮಿಳು ಟ್ರೈಲರ್ ಅನ್ನ ಶಿವಕಾರ್ತಿಕೇಯ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಹಿಂದಿ ಟ್ರೈಲರ್ ಅನ್ನ ರಿತಿಕ್ ರೋಷನ್ ಅವರು ಮಾಡಿದ್ದು ವಿಶೇಷವಾಗಿದೆ. ಅದರ ಆಚೆಗೆ ಕನ್ನಡ ಟ್ರೈಲರ್ ಅನ್ನ ಕನ್ನಡ ಜನತೆಗೆ ಅರ್ಪಣೆ ಮಾಡಿದ್ದು ಒಂದು ವಿಶೇಷವಾದಂತ ಸಂಗತಿ ಅಂತ ಹೇಳ್ಬೋದು. ಇದರ ಜೊತೆಗೆ ಚಿತ್ರದ ಕಣ್ಣುಗಳ ಬಗ್ಗೆ ನಾವು ಇಲ್ಲಿ ಮಾತಾಡ್ಲೇಬೇಕು. ಸಿನಿಮಾದ ಸಿನಿಮಾಟೋಗ್ರಫಿ ಅರವಿಂದ್ ಕಶ್ಯಪ್ ಅವರು, ಅದ್ರ ಜೊತೆಗೆ ಆರ್ಟ್ ಡೈರೆಕ್ಟರ್ ಅವರ ತಂಡ, ಅದರ ಜೊತೆಗೆ ಎಡಿಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಶಿವಮೊಗ್ಗದ ಭದ್ರಾವತಿಯ ಒಂದು ಹೆಮ್ಮೆಯ ಪ್ರತಿಭೆ ಅಜನೀಶ್ ಲೋಕನಾಥ್ ಅವರ ಗ್ರಾಸ್ ಏನಿದೆ, ತುಂಬಾ ಎತ್ತರಕ್ಕೆ ಇನ್ನು ತಗೊಂಡೋಗಿ ನಿಲ್ಸುತ್ತೆ ಅಂತ ನಾನು ಭಾವಿಸಿದ್ದೇನೆ. ಶಿವಮೊಗ್ಗದವರಾಗಿ ತುಂಬಾ ದೊಡ್ಡ ಹೆಮ್ಮೆ ಇದೆ. ಅವರ ಕೆಲಸ ಕಾಣ್ತಿದೆ ಇಲ್ಲಿ. ಅವರ ಮ್ಯೂಸಿಕ್ ಸೆನ್ಸ್ ಇಲ್ಲಿ ಎದ್ದು ಕಾಣ್ತಾ ಇದೆ. ಸಿನಿಮಾದ ಮ್ಯೂಸಿಕ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದರ ಜೊತೆಗೆ ಎಲ್ಲಾ ವಿಭಾಗದಲ್ಲೂ ಅದ್ಭುತವಾದಂತ ಕೆಲಸ ಮಾಡ್ತಾರೆ. ನಿರ್ದೇಶನ ವಿಭಾಗ ಇರ್ಬೋದು, ಲೈಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂತ ಎವ್ರಿಗೆ ಫ್ರೇಮ್ ಟು ಫ್ರೇಮ್ ಗೊತ್ತಾಗುತ್ತೆ. ಒಂದನ್ನು ನಾವು ಮೆನ್ಷನ್ ಮಾಡ್ಲೇಬೇಕು. ರಿಷಬ್ ಶೆಟ್ಟರ್ ಹೇಳಿದ್ದಾರೆ, ಕುಂಬಾಳೆ ಅಂತ ಒಂದು ಚಿತ್ರಸಂಸ್ಥೆ ಇದು ಖಂಡಿತ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳಿ. ಹೆಚ್ಚು ಕಡಿಮೆ ಅವರು 3 ವರ್ಷದಲ್ಲಿ ಒಂದು 4.5 ಲಕ್ಷ ಜನಕ್ಕೆ ಅನ್ನಕ್ಕೆ ದಾರಿ ಆಗಿದೆ. ಈ ಸಿನಿಮಾ ಅನ್ನ ಹಾಕಿದ್ದಾರೆ ಅಂತಂದೇಳಿ ಖಂಡಿತ ಅದನ್ನ ಒಪ್ಲೇಬೇಕು. ನಾವ್ ಯಾವಾಗ್ಲೂ ಮಾತಾಡ್ತಿರ್ತೀವಿ, ಒಬ್ಬ ಹೀರೋ ಗೆದ್ರೆ, ಒಂದು ನಿರ್ಮಾಣ ಸಂಸ್ಥೆ ಗೆದ್ರೆ, ಒಂದು ಚಿತ್ರ ಗೆದ್ರೆ ಒಂದಿಷ್ಟು ಕುಟುಂಬಗಳಿಗೆ ಅನ್ನಕ್ಕೆ ದಾರಿ ಆಗುತ್ತೆ ಅಂತಂದೇಳಿ. ಈ ತರದ ಸಂಸ್ಥೆಗಳು ಗೆದ್ದಾಗ ಲಕ್ಷಾಂತರ ಸಿನಿಮಾಗಳಿಗೆ ಅನ್ನಕ್ಕೆ ದಾರಿ ಆಗುತ್ತೆ. ಸೊ ಹಾಗಾಗಿ ಇದೇ ಅಕ್ಟೋಬರ್ 2ನೇ ತಾರೀಕು ಕಾಂತಾರ ಸಿನಿಮಾ ರಾಜ್ಯಾದ್ಯಂತ, ದೇಶದಾದ್ಯಂತ, ವಿಶ್ವದಾದ್ಯಂತ ತೆರೆ ಕಾಣ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ಕಣ್ತುಂಬಿಕೊಳ್ಳಿ. ಅದರ ಜೊತೆಗೆ ಒಂದಿಷ್ಟು ಹೊಸ ಪ್ರತಿಭೆಗಳ, ಹೊಸ ಪ್ರಯತ್ನಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸಿನಿಮಾ ನೋಡುಗರಿಗೆ ಒಂದು ಆಟ, ಸಿನಿಮಾ ಮಾಡೋರಿಗೆ ಅದೊಂದು ಹೋರಾಟ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಈ ತರದ ಸಿನಿಮಾಗಳ ಮೇಲೆ ಇದ್ದಾಗ ಮಾತ್ರ ಒಂದು ಚಿತ್ರಸಂಸ್ಥೆ ತನ್ನ ವ್ಯಾಪ್ತಿಯನ್ನ ಜಾಸ್ತಿ ಮಾಡ್ಕೊಳಕ್ಕೆ ಒಂದು ದಾರಿ ಆಗುತ್ತೆ, ಹೊಸಬರಿಗೆ ಅವಕಾಶ ಮಾಡ್ಕೊಡಕ್ಕೆ ಒಂದು ದಾರಿ ಆಗುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಿ. ಒಂದು ವಿಚಾರವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲೇಬೇಕು. ಸರ್ಕಾರ
ಏಕರೂಪ ಟಿಕೆಟ್ ದರವನ್ನ ನಿಗದಿ ಮಾಡಿತ್ತು. ಆದ್ರೆ ಇದರ ವಿರುದ್ಧವಾಗಿ ಮಲ್ಟಿಪ್ಲೆಕ್ಸ್ಗಳು ಮತ್ತೆ ಈ ನಮ್ಮ ಹೊಂಬಾಳೆ ಅಂತ ಚಿತ್ರಸಂಸ್ಥೆ ಕೋರ್ಟ್ ಮೆಟ್ಟಿಲಿದ್ದು ವಿಷಾದಕರ ಸಂಗತಿ ಅಂತ ನನಗೆ ಅನಿಸ್ತಾ ಇದೆ ಪರ್ಸನಲಿ. ಕಾರಣ ತಮ್ಗೆಲ್ರಿಗೂ ಗೊತ್ತಿದೆ, 200 ರೂಪಾಯಿ ಟಿಕೆಟ್ ಅನ್ನ ತೆಗೆದುಕೊಂಡು ಸಿನಿಮಾ ನೋಡ್ಬೇಕು ಅಂತಂದ್ರೆ ನಾವು ಇಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಸಿನಿಮಾವನ್ನ ಮಾಡಿದ್ದಾಗ ನಮ್ಗೆ ಒಂದು ನಷ್ಟ ಆಗುತ್ತೆ ಅಂತ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಇರ್ಬೋದು. ಬಟ್ ಆದ್ರೆ ನನ್ನ ಕಡೆಯಿಂದ ನಾನು ಹೇಳೋದೇನಂದ್ರೆ, ಸಿಂಗಲ್ ಥಿಯೇಟರ್ಗಳು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ಈಗ ಸಿಂಗಲ್ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಜನಗಳೆಲ್ಲ, ಪ್ರೇಕ್ಷಕರೆಲ್ಲ ಮಾಲ್ಗಳಿಗೆ ಹೋಗ್ಬೇಕು, ಮಲ್ಟಿಪ್ಲೆಕ್ಸ್ ಗಳಿಗೆ ಹೋಗಿ ಸಿನಿಮಾ ನೋಡ್ಬೇಕು. ಅಲ್ಲಿ 1,500-2 ಸಾವಿರ ಕೊಟ್ಟು ಈ ಸಿನಿಮಾಗೆ ಏನೋ ಟಿಕೆಟ್ ತಗೊಂಡು ನೋಡ್ತಾರೆ. ಬಟ್ ನೆಕ್ಸ್ಟ್ ಬರೋ ಸಿನಿಮಾಗಳಿಗೆ, ಸಣ್ಣ ಬಜೆಟ್ ಸಿನಿಮಾಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು. ಅದ್ರ ಜೊತೆಗೆ ಇಲ್ಲಿ 1,500 ಸಾವಿರ ಕೊಟ್ಟು ಒಂದ್ 3 ಜನ ಟಿಕೆಟ್ ತಗೊಂಡು ನೋಡೋದಕ್ಕೂ 200 ರೂಪಾಯಿ ಟಿಕೆಟ್ ದರವನ್ನ ನಿಗದಿ ಮಾಡಿದ್ರೆ 30 ಜನ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ನನ್ನ ಭಾವನೆ. ಎಲ್ಲಕ್ಕಿಂತ ಮೇಲಾಗಿ ಬಡವ್ರ ಮಕ್ಕಳು ಮಲ್ಟಿಪ್ಲೆಕ್ಸ್ ಗಳಿಗೆ ಹೋಗಿ ಸಿನಿಮಾವನ್ನ ನೋಡಕ್ಕೆ ಶುರುವಾದ್ರೆ ಇಲ್ಲಿಂದ ಒಂದು ಬೇರೆ ತರದ ಜರ್ನಿ ಶುರುವಾಗುತ್ತೆ. ಚಿತ್ರರಂಗದಲ್ಲಿ ಒಂದು ಬೇರೆ ತರದ ಬೆಳವಣಿಗೆ ಆಗುತ್ತೆ ಅಂತ ಪರ್ಸನಲಿ ನನ್ಗನ್ಸಿದ್ದು. ನನ್ನ ಮಾತುಗಳಲ್ಲಿ ಏನಾದ್ರು ತಪ್ಪುಗಳಿದ್ರೆ ಕ್ಷಮೆ ಇರಲಿ. ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ. ದೊಡ್ಡ ಮಟ್ಟದ ಯಶಸ್ಸು ಭಗವಂತ ಕರುಣಿಸ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಅಂಡ್ ಫೈನಲಿ, ನಾಡಿನ ಸಮಸ್ತ ಜನತೆಗೆ ನಾಡ ಹಬ್ಬ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ. ನಾನು ಈ ತರದ ಒಂದಿಷ್ಟು ಸಿನಿಮಾಗಳ ವಿಚಾರಗಳನ್ನ ತೆಗೆದುಕೊಂಡು ಬರ್ಬೇಕು ಅಂತಾನೆ ಈ ಕಾರ್ಯಕ್ರಮವನ್ನ ಶುರು ಮಾಡಿದ್ದೇನೆ. ಸಿನಿಮಾ ಬರೀ ತಮಾಷೆ ಅಲ್ಲ, ಅದೊಂದು ತಪಸ್ಸು. ಇದು ಕಲ್ಪವೃಕ್ಷ ಸಿನಿಮಾಸ್ ಸಿನಿ ಕಹಾನಿ. ನಾನು ಶಂಭು ಷಣ್ಮುಖ ಪಾಡಗಂಟಿ. ನಿಮ್ಮ ಆಶೀರ್ವಾದ ನಮ್ಮಂತ ಹೊಸ ಪ್ರತಿಭೆಗಳ ಮೇಲಿರ್ಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಖಂಡಿತ ನಮಗಿದೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು. ನಮಸ್ಕಾರ.